ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿನ ಕ್ಲಾಸಸ್. ಇವಾಗ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಟು ಅಂದ್ರೆ ಫೋರ್ತ್ ಸೆಮ್ ಇಂದು ಮಾಡ್ತಾ ಇದೀವಿ. ಬಿಕಾಮ್ BBA ಎಲ್ಲರಿಗೂ ಸೇಮ್ ಕಾನ್ಸೆಪ್ಟ್ ಇರೋದು. ಲೈಕ್ ನನಗೆ ಗೊತ್ತಿದಂಗೆ ಈ ಟು ಕಾನ್ಸೆಪ್ಟ್ ನೋಡಿದೀನಿ. BSc BC ಅವ್ರಿಗೂ ಸೇಮ್ ಕಾನ್ಸೆಪ್ಟ್ ಇದೆ, ಇದನ್ನ ನೋಡ್ಕೊಳ್ಳಿ. ಓಕೆನಾ? ಈಗ ಫೆಡರಲಿಸಮ್ ಮಾಡ್ಯೂಲ್ 2 ಫೆಡರಲಿಸಮ್ ಆಲ್ರೆಡಿ ಮಾಡ್ಯೂಲ್ 1 ಅಪ್ಲೋಡ್ ಆಗಿದೆ. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ಅಪ್ಲೋಡ್ ಮಾಡಿರ್ತೀವಿ, 2 ಮಾರ್ಕ್ಸ್ ಎಲ್ಲಾನು ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಸ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಫೆಡರಲಿಸಮ್ ಅಂದ್ರೆ ಏನು? ಓಕೆನಾ? ಫೆಡರಲಿಸಮ್ ಅಂತ ಅಂದ್ರೆ ಶೇರಿಂಗ್ ಪವರ್ ಬಿಟ್ವೀನ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಅಂದ್ರೆ ಇವಾಗ ಒಂದು ಪವರ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಬ್ರು ಶೇರ್ ಮಾಡ್ಕೋತಾರೆ. ಆಯ್ತಾ? ಇವಾಗ ಯಾವ ತರ ಶೇರ್ ಮಾಡ್ಕೋತಾರೆ ಅಂದ್ರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಹೇಳಿ, ಇಡೀ ಇಂಡಿಯಾನ ನೋಡ್ಕೊಳ್ಳುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಆ ಸ್ಟೇಟ್ ಒಳಗಡೆ ಏನ್ ಮಾಡ್ಬೇಕೋ, ಹೇಗ್ ನೋಡ್ಕೋಬೇಕೋ ಅದನ್ನ ನೋಡ್ಕೊಳ್ಳುತ್ತೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ನೋಡ್ಕೊಳ್ಳುತ್ತೆ, ಈಗ ಡಿಫೆನ್ಸ್ ಇರ್ಬೋದು, ಫಾರಿನ್ ಅಫೇರ್ಸ್, ಕರೆನ್ಸಿ, ಸೊ ಇದಿಷ್ಟನ್ನು ಮೇಂಟೈನ್ ಮಾಡುತ್ತೆ. ಇವಾಗ ಫೆಡರಲಿಸಮ್ ಅಂತ ಏನು, ಶೇರಿಂಗ್ ಪವರ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಏನ್ ಪವರ್ ಇದೆಯೋ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನ್ ಪವರ್ ಇದೆಯೋ ಅದನ್ನ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಓಕೆನಾ? ಈಗ ಸ್ಟೇಟ್ ಗೌರ್ಮೆಂಟ್ ಏನ್ ನೋಡ್ಕೊಳ್ಳುತ್ತೆ, ಇವಾಗ ನಮ್ ಕರ್ನಾಟಕ ಪೊಲೀಸ್ ಇರ್ಬೋದು, ಅಗ್ರಿಕಲ್ಚರ್, ಹೆಲ್ತ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾನು ನೋಡ್ಕೊಳ್ಳುತ್ತೆ. ಸೊ ಸೆಂಟ್ರಲ್ ಮತ್ತೆ ಸ್ಟೇಟ್ ಏನ್ ಮಾಡುತ್ತೆ, ಅವ್ರ ಪವರ್ನ ಇಟ್ಕೊಂಡು ಕೆಲ್ಸನ ಮಾಡ್ಕೋತಾರೆ. ಓಕೆನಾ? ಇವಾಗ ಫೀಚರ್ಸ್ ನೋಡೋ ಹಾಗಿದೆ. ಈಗ ಇದ್ರಲ್ಲಿ ಏನಂದಿದೆ, ಪವರ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಇಬ್ಬರಿಗೂ ಅವರದೇ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮತ್ತೆ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾರೋ ಅದೇ ತರ ಇವ್ರಿಬ್ರು ನಡ್ಕೊಳ್ಬೇಕಾಗತ್ತೆ. ಮತ್ತೆ ಏನೇ ಒಂದು ಇಶ್ಯೂಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಇವ್ರಿಬ್ರು ಮಧ್ಯದಲ್ಲೇ ಅದು ಸಾಲ್ವ್ ಮಾಡ್ಕೊಳ್ಬೇಕು. ಓಕೆನಾ? ಇದು ಬೇಸಿಕ್ ಫೆಡರಲಿಸಮ್ ಅಂತ ಅಂದ್ರೆ. ಇವಾಗ ಕಾನ್ಸೆಪ್ಟ್ ಹೋಗೋಣ, ಮೇನ್ ಕಾನ್ಸೆಪ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಇನ್ ಇಂಡಿಯಾ. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಏನಾದ್ರು ಒಂದು ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಮಾಡ್ಬೇಕಂದ್ರೆ ಯಾವ ತರ ಪ್ರೊಸೀಜರ್ಸ್ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿ. ಸೊ ಆರ್ಟಿಕಲ್ 368 ಪ್ರಕಾರ ನಾವು ನೋಡೋ ಹಾಗಿದ್ರೆ, ಕಾನ್ಸ್ಟಿಟ್ಯೂಷನ್ ಇಸ್ ಲಿವಿಂಗ್ ಡಾಕ್ಯುಮೆಂಟ್. ಸೊ ಅಮೆಂಡ್ಮೆಂಟ್ ಆರ್ ನೆಸೆಸರಿ ಟು ಮೀಟ್ ಚೇಂಜಿಂಗ್ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಏನಾದ್ರೂ ಒಂದು ಚೇಂಜಸ್ ಮಾಡ್ತಾನೆ ಇರ್ಬೇಕು. ಓಕೆನಾ? ಅಮೆಂಡ್ಮೆಂಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾನೆ ಇರ್ಬೇಕು. ಸೊ ಚೇಂಜಸ್ ಮಾಡುವಾಗ ಅವರು 3 ಟೈಪ್ಸ್ ಅಲ್ಲಿ ಚೇಂಜ್ ಮಾಡ್ತಾರೆ. ಅಮೆಂಡ್ಮೆಂಟ್ ಅಂತ ಏನು ಚೇಂಜ್, ಅಮೆಂಡ್ಮೆಂಟ್ ಬೈ ಸಿಂಪಲ್ ಮೆಜಾರಿಟಿ. ಏನಂದ್ರೆ ಸುಮ್ನೆ ಸಿಂಪಲ್ ಆಗಿ ಏನೋ ಒಂದು ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಪಾರ್ಲಿಮೆಂಟ್ ಮೆಂಬರ್ಸ್ ಪ್ರೆಸೆಂಟ್ ಆಗಿರ್ಬೇಕು, ಮತ್ತೆ ವೋಟ್ ಮಾಡ್ಬೇಕು. ಪಾರ್ಲಿಮೆಂಟ್ ಮೆಂಬರ್ಸ್ ಅಂದ್ರೆ ಯಾರು, ಅಪ್ಪರ್ ಹೌಸ್, ಲೋವರ್ ಹೌಸ್ ಅವರು. ಓಕೆನಾ? ರಾಜ್ಯಸಭಾ ಮತ್ತೆ ಲೋಕಸಭಾ ಅವ್ರು ಬಂದು ಏನ್ ಮಾಡ್ಬೇಕು, ಅಲ್ಲಿ ಪ್ರೆಸೆಂಟ್ ಆಗಿರ್ಬೇಕು, ಮತ್ತೆ ವೋಟ್ ಮಾಡ್ಬೇಕು. ಅಂದ್ರೆ ಇವಾಗ ಒಂದು ಅಮೆಂಡ್ಮೆಂಟ್ ನ ತಗೋಬರ್ಬೇಕು, ಇಲ್ಲ ಅಮೆಂಡ್ಮೆಂಟ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಅಪ್ಪರ್ ಹೌಸ್ ಮತ್ತೆ ರಾಜ್ಯಸಭಾ ಲೋಕಸಭಾ ಇಬ್ರು ಬಂದು ಹಾಗೆ ವೋಟ್ ಮಾಡ್ಬೇಕು. ಯಾಕೆ ಚೇಂಜ್ ಮಾಡ್ಬೇಕು, ಇಲ್ಲ ಚೇಂಜ್ ಮಾಡಬಾರ್ದು ಅಂದ್ರೆ ಯಾಕೆ ಚೇಂಜ್ ಮಾಡಬಾರ್ದು ಅಂತ. ಓಕೆನಾ? ಇವಾಗ ಯಾವ ತರ ತಗೊಬಂದಿರ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹೊಸ ಸ್ಟೇಟ್ ನ ಕ್ರಿಯೇಟ್ ಮಾಡೋಣ ಅನ್ನೋದಿರ್ಬೋದು, ಇಲ್ಲ ಸ್ಟೇಟ್ ಏನಾದ್ರು ಚೇಂಜ್ ಇನ್ ಸ್ಟೇಟ್ ಬೌಂಡ್ರೀಸ್ ನ ಚೇಂಜ್ ಮಾಡೋದು, ಇಲ್ಲಾಂದ್ರೆ ಸ್ಟೇಟ್ ನೇಮ್ ನ ಚೇಂಜ್ ಮಾಡೋದು. ಸೊ ಇಂಥ ಚಿಕ್ಕ ಪುಟ್ಟದಿರುತ್ತಲ್ಲ, ಅದು ಸಿಂಪಲ್ ಮೆಜಾರಿಟಿ. ಓಕೆನಾ? ಅವಾಗ ಈ ಕೆಲವೊಬ್ರು ಬೇಕು ನೇಮ್ ಚೇಂಜ್ ಮಾಡೋಣ ಅಂತ, ಕೆಲವೊಬ್ರು ಚೇಂಜ್ ಮಾಡಲ್ಲ. ಇವಾಗ ನೋಡಿ, ನಮ್ ಕಲಬುರ್ಗಿ ಅಂತಾರೆ, ಗುಲ್ಬರ್ಗ ಅಂತಾರೆ, ಕಲಬುರ್ಗಿ ಅಂತಾರೆ. ಓಕೆನಾ? ಆ ತರ. ನೆಕ್ಸ್ಟ್ ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ. ಏನು ಸ್ಪೆಷಲ್ ಮೆಜಾರಿಟಿ ಅಂತ, ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಬೇಕಾಗುತ್ತೆ. ಮೋಸ್ಟ್ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅಮೆಂಡೆಡ್ ಟು ಸ್ಪೆಷಲ್ ಮೆಜಾರಿಟೀಸ್ ಲೈಕ್ ಟೋಟಲ್ ಮೆಂಬರ್ಸ್ ಆಫ್ ಈಚ್ ಹೌಸ್ ಆಫ್ ಪಾರ್ಲಿಮೆಂಟ್. ಇವಾಗ ರಾಜ್ಯಸಭಾನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಬರ್ಬೇಕು, ಲೋಕಸಭಾನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಬರ್ಬೇಕು. ಓಕೆನಾ? ಆಮೇಲೆ 2/3 ಆಫ್ ಮೆಂಬರ್ಸ್, ಅದರಲ್ಲಿ 2/3 ಗಿಂತ ಕಮ್ಮಿ ಯಾರು ಅಲ್ಲಿ ಬರ್ದೇ ಇರಬಾರ್ದು. ಮತ್ತೆ ವೋಟಿಂಗ್ ಪ್ರತಿಯೊಬ್ರು 2/3 ಅಷ್ಟು ಹಾಕ್ಲೇಬೇಕು ವೋಟಿಂಗ್ಸ್ ನ. ಇವಾಗ ಏನೋ ಒಂದು ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಏನೋ ಒಂದು ದಬಾಕ್ಬೇಕಂತ ಇರ್ತಾರೆ. ಇವಾಗ ಬೇಸಿಕ್ ಆಗಿರುತ್ತೆ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್. ಸೊ ಇಂಥದ್ದೆಲ್ಲ ಇರುತ್ತಲ್ವಾ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭಾ ಮತ್ತೆ ಲೋಕಸಭಾನಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೋ ಅಷ್ಟು ಮೆಂಬರ್ಸ್ ಕೂಗ್ತಾರೆ. ಮತ್ತೆ ವೋಟಿಂಗ್ ಮತ್ತೆ ಪ್ರೆಸೆನ್ಸ್ ಮೋರ್ ದೆನ್ 2/3 ಇರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಮೆಂಡೆಡ್ ಬೈ ಸ್ಪೆಷಲ್ ಮೆಜಾರಿಟಿ ವಿತ್ ಕನ್ಕುರೆನ್ಸ್ ಆಫ್ ಸ್ಟೇಟ್. ಸೊ ಏನು ಅಂತ, ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಇನ್ ಪಾರ್ಲಿಮೆಂಟ್. ಸೊ ಏನಂದ್ರೆ ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಬರ್ಬೇಕು ಅಲ್ಲಿಗೆ.
ಏನಂದ್ರೆ ಅಲ್ಲಿ 2/3 ಬರ್ಬೇಕಾಗಿತ್ತಲ್ವಾ, ಇಲ್ಲಿ ಅರ್ಧಕ್ಕರ್ಧ ಜನ ಬಂದು ವೋಟ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಇದು ಸ್ಪೆಷಲ್ ಅಲ್ವಾ. ಅಂದ್ರೆ ಇವಾಗ ಯಾಕೆ ಸ್ಪೆಷಲ್ ಅಂದ್ರೆ, ಇವಾಗ ಒಂದು ಪ್ರೆಸಿಡೆಂಟ್ ನ ವೋಟ್ ಮಾಡ್ಬೇಕು, ಎಲೆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಜಾಸ್ತಿ ಜನ ಬರ್ಬೇಕಲ್ವಾ. ಆಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಪವರ್ಸ್ ನ ಡಿವೈಡ್ ಮಾಡ್ಬೇಕು. ಸೊ ಜಾಸ್ತಿ ಜನ ಬರ್ಬೇಕು. ಆಮೇಲೆ ಲೆಜಿಸ್ಲೇಟಿವ್ ಪವರ್ ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೇಕು. ಸೊ ಅದಕ್ಕೆ ಜಾಸ್ತಿ ಜನ ಬರ್ಬೇಕಲ್ಲ, ಅವ್ರು ಬಂದು ಅವ್ರ ಒಪಿನಿಯನ್ ಹೇಳ್ಬೇಕು. ಮಾಡು ಅಂದ್ರೆ ಯಾಕೆ ಮಾಡು, ಮಾಡ್ಬೇಡ ಅಂದ್ರೆ ಯಾಕೆ ಮಾಡ್ಬಾರ್ದು ಅಂತ ಅವರು ಬಂದು ಅವ್ರ ಒಪಿನಿಯನ್ ನ ಕೊಡ್ಬೇಕು. ಅರ್ಥ ಆಗ್ತಿದಲ್ವಾ. ಅಮೆಂಡ್ಮೆಂಟ್ ಬೈ ಸ್ಪೆಷಲ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಮತ್ತೆ ಕನ್ ಕನ್ಕ್ಯೂರೆನ್ಸ್ ಆಫ್ ಸ್ಟೇಟ್, ಈ 3 ಚೇಂಜಸ್ ಏನಾಗುತ್ತೆ ನಮ್ಮ ಇಂಡಿಯಾನಲ್ಲಿ ಚೇಂಜಸ್ ಆದಾಗ ಅವ್ರು ಚೆಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ರಿಲೇಷನ್ಸ್ ನ ನೋಡೋಣ. ಏನು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂದ್ರೆ, ಇಂಡಿಯಾನಲ್ಲಿ 2 ಲೆವೆಲ್ ಆಫ್ ಗವರ್ನಮೆಂಟ್ ಇರುತ್ತೆ. ಏನು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂದ್ರೆ 2 ಲೆವೆಲ್ ಆಫ್ ಗವರ್ನಮೆಂಟ್ ನಡೀತಾ ಇರುತ್ತೆ. ಒಂದು ಸೆಂಟ್ರಲ್ ಗೌರ್ಮೆಂಟ್, ಏನು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಇಡೀ ಕಂಟ್ರಿಗೋಸ್ಕರ ವರ್ಕ್ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಅದರದೇ ಆದಂತ ಪರ್ಟಿಕ್ಯುಲರ್ ಸ್ಟೇಟ್ಗೋಸ್ಕರ ವರ್ಕ್ ಮಾಡುತ್ತೆ. ಈ ಎರಡು ರಿಲೇಶನ್ಶಿಪ್ ನ ನಾವು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ. ಯಾವ ತರ ವರ್ಕ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್, ಈಗ ನ್ಯಾಷನಲ್ ಹೈವೇಸ್ ಅದಕ್ಕಿರ್ಬೋದು, ನಮ್ಮ ಕಂಟ್ರಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಈಗ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಹೊಸ ಪಾಲಿಸೀಸ್ ಏನಿದೆ, ಹಾಸ್ಪಿಟಲ್ಸು, ಅಗ್ರಿಕಲ್ಚರ್ಸು, ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇಬ್ಬರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಇವಾಗ ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್ ಏನು, ಮತ್ತೆ ಅದು ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡುತ್ತೆ ಅನ್ನೋದನ್ನ ನೋಡ್ತೀವಿ. ಈಗ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಏನು, ಕೋಆಪರೇಟಿವ್ ವೆನ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ವರ್ಕ್ ಟುಗೆದರ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಂಡ್ ಡೆವಲಪ್ ದ ಕಂಟ್ರಿ. ಏನ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಬ್ರು ಒಗ್ಗಟ್ಟಾಗಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಹುಡುಕುತ್ತೆ. ಮತ್ತೆ ಹಾಗೇನೆ ಇಬ್ರು ಸೇರ್ಕೊಂಡು ನಮ್ ಕಂಟ್ರಿ ಡೆವಲಪ್ಮೆಂಟ್ ಗೆ ನೋಡ್ತಾರೆ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಫ್ಲಡ್ ಆಯ್ತು ಅಂತ ಅನ್ಕೊಳ್ಳಿ, ಪ್ಯಾಂಡಮಿಕ್ ಟೈಮಲ್ಲಿ ಫ್ಲಡ್ ಏನೋ ಒಂದು ಆಯ್ತು. ಅವಾಗ ಏನ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಕೆಲವೊಂದು ಸ್ಟೇಟ್ ಎಲ್ಲ ತುಂಬಾ ವೀಕ್ ಇದ್ರು ದುಡ್ಡನ್ನ ಪ್ರೊವೈಡ್ ಮಾಡೋದು, ಮೆಡಿಸನ್ ನ ಪ್ರೊವೈಡ್ ಮಾಡೋದು, ಇನ್ನು ಏನೇನ್ ಸಪೋರ್ಟ್ ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಆದಷ್ಟು ಜನರಿಗೆ ಹೆಲ್ಪ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದೇ ಮೇನ್ ಆಗಿ ಇಬ್ರು ಇಂಟೆನ್ಷನ್ ಏನಂದ್ರೆ, ಇಬ್ರು ಸೇರ್ಕೊಂಡು ಪಬ್ಲಿಕ್ ವೆಲ್ಫೇರ್ ನ ಮಾಡೋದು ಅಂತ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ ಕಂಟ್ರಿ, ನಮ್ ಇಂಡಿಯಾ ಬೆಟರ್ ಆಗಿ ಡೆವಲಪ್ ಆಗುತ್ತೆ. ಮತ್ತೆ ಏನೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಒಂದು ಪರ್ಟಿಕ್ಯುಲರ್ ಇಶ್ಯೂಸ್ ಇದ್ರೂ ಬೇಗ ಸಾಲ್ವ್ ಆಗುತ್ತೆ. ಮತ್ತೆ ನಮ್ದು ನ್ಯಾಷನಲ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನಮ್ದು ಯೂನಿಟಿ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಮ್ ಇಂಡಿಯಾ ಸ್ಟ್ರಾಂಗ್ ಆಗಿರುತ್ತೆ. ಅರ್ಥ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಲ್, ನಿಮ್ಮ ಟೀಚರು ಇಬ್ರು ಕರೆಕ್ಟ್ ಆಗಿದ್ರೆ ನೀವು ಕರೆಕ್ಟ್ ಆಗಿರ್ತೀರ. ಓಕೆನಾ. ಇಬ್ರು ಸ್ಟ್ರಾಂಗ್ ಆಗಿದ್ದು ಕ್ಲಾಸಸ್ ಮಾಡಿದ್ರೆ ನಿಮ್ಗೂ ಚೆನ್ನಾಗಿರುತ್ತೆ. ಓಕೆನಾ. ಇದನ್ನ ಏನಂತೀವಿ, ಕೋಆಪರೇಟಿವ್. ಇಬ್ರು ಕೋಆಪರೇಟಿವ್ ಮಾಡ್ಕೊಂಡು ಒಂದು ಕೆಲಸನ ಮಾಡೋದು. ಓಕೆನಾ. ನೆಕ್ಸ್ಟ್ ಕಾಂಪಿಟೇಟಿವ್. ಏನ್ ಕಾಂಪಿಟೇಟಿವ್ ಅಂದ್ರೆ, ವೆನ್ ಸ್ಟೇಟ್ಸ್ compete with each others to perform better, attract business and provide better service. ಏನು ಕಾಂಪಿಟೇಟಿವ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ಮನೇಲಿ ನೀವು ನೋಡಿ ಅಕ್ಕ ತಂಗಿ ಇರ್ತಾರೆ ಗೊತ್ತಾ, ಅದ ಇಬ್ಬರಿಗೂ ಏನಿರುತ್ತೆ ಅಂದ್ರೆ, ನಾನ್ ಅಮ್ಮನ ಹತ್ರ ಹೊಗಳಿಸ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತಲ್ಲ. ಅದೇ ತರ ಇಲ್ಲಿ ಏನ್ ಮಾಡುತ್ತೆ, ನಮ್ಮ ಸ್ಟೇಟು ಅಂದ್ರೆ ಯಾವ ಸ್ಟೇಟು ನಮ್ದು ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಇದೆ ಅಲ್ವಾ. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಒಂದು ಸ್ಟೇಟು ಇನ್ನೊಂದು ಸ್ಟೇಟ್ ಜೊತೆ ಕಾಂಪೀಟ್ ಮಾಡುತ್ತೆ. ಅಂದ್ರೆ ಏನಾದ್ರು ಒಂದು ಜಾಬ್ ಆಪರ್ಚುನಿಟಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನಾದ್ರು ಒಂದು ಸರ್ವಿಸಸ್ ನಮ್ ಸ್ಟೇಟ್ ಬರ್ಲಿ, ಅವಾಗ ನಮ್ ಸ್ಟೇಟ್ ಬೆಟರ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳಿ ಏನ್ ಮಾಡುತ್ತೆ, ಇಬ್ರು ಒಬ್ರಿಗೊಬ್ರು ಕಾಂಪಿಟೇಟ್ ಮಾಡ್ಕೋತಾರೆ. ಅರ್ಥ ಆಯ್ತಾ. ವೆನ್ ಸ್ಟೇಟ್ಸ್ ಕಾಂಪ್ಯೂಟ್ ವಿತ್ ಈಚ್ ಅದರ್ಸ್ ಟು ಪರ್ಫಾರ್ಮ್ ಬೆಟರ್, ಅಟ್ರಾಕ್ಟ್ ಬಿಸ್ನೆಸ್. ನೀವು ನೋಡಿರ್ತೀರ ಅನ್ಸುತ್ತೆ, ಕೆಲವೊಂದು ಸ್ಟೇಟ್ ಮಾತ್ರ IT ಕಂಪ್ನಿ, ಹೊಸ ಕಂಪ್ನಿ ಆಪರ್ಚುನಿಟೀಸ್ ಕೊಡ್ತಾ ಇರೋದು. ಎಲ್ಲ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟ್ಸ್ಗೂ ಅದು ಆಪರ್ಚುನಿಟೀಸ್ ಕೊಡಲ್ಲ. ಸೊ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಸೊ ಇವು ಏನ್ ಮಾಡ್ತಾರೆ ಅಂದ್ರೆ, ಹೊಸ ಕಂಪ್ನೀಸ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅಟ್ರಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ, ಅಲ್ಲಿನವ್ರಿಗೆ ಜಾಬ್ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಸೊ ಜಾಬ್ ಆಪರ್ಚುನಿಟಿ ಸಿಗ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೇಕಂತ, ಈಗ ರೋಡ್ ಇರ್ಬೋದು, ರೋಡನ್ನ ಕ್ಲೀನ್ ಆಗಿ ನೋಡ್ಕೊಳ್ಳೋದಿರ್ಬೋದು, ಅಲ್ಲಿನ ಇಂಡಸ್ಟ್ರೀಸ್ ಎಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದು, ಮತ್ತೆ ಪಬ್ಲಿಕ್ ಸರ್ವಿಸ್ ನ ಕ್ಲೀನ್ ಆಗಿ ಕೊಡ್ಬೇಕು. ಇದ್ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಸ್ಟೇಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಮತ್ತೆ ಬೇಗ ಡೆವಲಪ್ ಆಗುತ್ತೆ.
ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಅಂತ ಅಂದ್ರೆ ಈಗ ಒಂದು ಸ್ಕಾಲರ್ಶಿಪ್ ಕೊಡ್ಬೇಕು ಅಂತಾರೆ. ಸೊ ಸ್ಕಾಲರ್ಶಿಪ್ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ? ಕೆಲವೊಂದ್ಸತಿ ರ್ಯಾಂಕಿಂಗ್ ಮೇಲೂ ಸಪ್ರೇಟ್ ಆಗಿ ಸ್ಕಾಲರ್ಶಿಪ್ ಕೊಡ್ತಾರಲ್ಲ, ಯಾವ ಹುಡುಗ ಚೆನ್ನಾಗಿ ಮಾರ್ಕ್ಸ್ ತೆಗಿತಾನೆ ಅನ್ನೋ ಬೇಸಿಸ್ ಮೇಲೆ ಕೊಡ್ತಾರಲ್ಲ. ಸೊ ಅದನ್ನ ನಾವು ಇದಕ್ಕೆ ಕಂಪೇರ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ? ಕಾಂಪಿಟೇಟಿವ್ ಇವಾಗ ಯಾವ ಯಾವ ತರ ಚಾಲೆಂಜಸ್ ಇರುತ್ತೆ ಅಂತ ನೋಡೋಣ. ಲೈಕ್ ನಮ್ಮ ಓವರ್ ಆಲ್ ಕಂಟ್ರಿನಲ್ಲಿ ಮತ್ತೆ ಸ್ಟೇಟ್ ನಲ್ಲಿ ಮನಿ ಪ್ರಾಬ್ಲಮ್ಸ್. ಇವಾಗ ಕೆಲವೊಂದು ಸ್ಟೇಟ್ ಏನಾಗಿರುತ್ತೆ ಅಂದ್ರೆ ಅದು ಅರ್ನ್ ಮಾಡೋದಕ್ಕೆ ಆಫ್ ಮನಿ ಸಾಕಾಗ್ತಿರಲ್ಲ, ಅದ್ರ ಜೊತೆ ಏನ್ ದುಡ್ಡು ಇರುತ್ತೋ ಅದು ಸಾಕಾಗ್ತಿರಲ್ಲ. ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಒಂದು ಸ್ಕೂಲ್ ಕಟ್ಟಬೇಕು, ಒಂದು ರೋಡ್ನ ಮಾಡಬೇಕು ಅಂದ್ರೂ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಆಗ್ತಿರುತ್ತೆ. ಏನ್ ಚಾಲೆಂಜಸ್ ಫೇಸ್ ಮಾಡುತ್ತೆ ಫೆಡರಲಿಸಮ್ ಅಂತ ಅಂದ್ರೆ? ಈಗ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಸಾಯ್ತಿರ್ತಾರೆ ಹಂಗೇನೆ. ಅಂದ್ರೆ ಇವಾಗ ಒಬ್ಬೊಬ್ಬರು ಪಾರ್ಟೀಸ್ ಅಲ್ಲೂ ಒಂದೊಂದ್ ಡಿಫ್ರೆಂಟ್ ಆಗಿರ್ತಾರೆ. ಈಗ ಸ್ಟೇಟ್ ಅಲ್ಲಿ ಅಗ್ರಿ ಮಾಡುತ್ತೆ, ಸೆಂಟ್ರಲ್ ಡಿಸ್ಅಗ್ರಿ ಮಾಡೋದು, ಇಲ್ಲ ಸೆಂಟ್ರಲ್ ಅವರು ಅಗ್ರಿ ಮಾಡೋದು, ಸ್ಟೇಟ್ ಅವ್ರು ಡಿಸ್ಅಗ್ರಿ ಮಾಡೋದು. ಸೊ ಈ ತರ. ಆಮೇಲೆ ವಾಟರ್ ಡಿಸ್ಪ್ಯೂಟ್ ನೀವು ನೋಡಿದ ಫೇಮಸ್ ಕಾವೇರಿ ರಿವರ್ ಗಲಾಟೆ ನೋಡಿರ್ತೀರ ಅನ್ಸುತ್ತೆ ನಮ್ಮ ಕರ್ನಾಟಕ ಮತ್ತೆ ತಮಿಳ್ನಾಡು ಬಗ್ಗೆ. ಏನಂದ್ರೆ ನಾವು ಯಾವುದೇ ರೀತಿ ವಾಟರ್ನ ಅವ್ರ ಜೊತೆ ಶೇರ್ ಮಾಡಲ್ಲ ಅಂತ ಒಂದು ದೊಡ್ಡ ಜಗಳ ಆಗಿತ್ತು. ನೆಕ್ಸ್ಟ್ ಅನ್ಈಕ್ವಲ್ ಡೆವಲಪ್ಮೆಂಟ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಕೆಲವೊಂದು ಸ್ಟೇಟ್ ತುಂಬಾ ಚೆನ್ನಾಗಿ ಬೆಳೆದ್ ಬಿಡುತ್ತೆ, ತುಂಬಾ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ಇಂಡಸ್ಟ್ರೀಸ್ ಅಲ್ಲೇ ಅಟ್ರಾಕ್ಟ್ ಆಗಿ ಅಲ್ಲೇ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಕೊಡೋದು, ಈ ತರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಪವರ್ ಡಿಸ್ಪ್ಯೂಟ್ಸ್. ಸಮಟೈಮ್ಸ್ ದ ಸೆಂಟರ್ ಅಂಡ್ ಸ್ಟೇಟ್ ಡಿಸ್ಅಗ್ರಿ ಅಬೌಟ್ ಹೂ ಶುಡ್ ಹ್ಯಾಂಡಲ್ ಸರ್ಟನ್ ಇಶ್ಯೂ. ಓಕೆನಾ? ನೆಕ್ಸ್ಟ್ ಈಗ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ, ಕೋಆಪರೇಟಿವ್ ಫೆಡರಲಿಸಮ್ ಅಂತಂದ್ರೆ ಸ್ಟೇಟು ಸೆಂಟ್ರಲ್ ಇಬ್ಬರು ಸೇರ್ಕೊಂಡು ಒಂದು ಕೆಲಸನ ಮಾಡೋದು. ಓಕೆನಾ? ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಒಂದು ಮಾಡೋ ಕೆಲಸನ ಇನ್ನ ಬೆಟರ್ ಆಗಿ ಮಾಡೋದು. ಕಾಂಪಿಟೇಟಿವ್ ಫೆಡರಲಿಸಮ್ ಅಂತ ಅಂದ್ರೆ ಹೆಲ್ತಿ ಕಾಂಪಿಟೇಷನ್. ಓಕೆನಾ? ನಾವು ಆ ಸ್ಟೇಟ್ಗಿಂತ ನಮ್ಮ ಸ್ಟೇಟು ಇನ್ನ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ ಹೆಲ್ದಿ ಕಾಂಪಿಟೇಷನ್ ಮಾಡ್ಬೇಕೆ ಹೊರತು ಹೋಗ್ಬಿಟ್ಟು ಆ ಸ್ಟೇಟ್ ಮೇಲೆ ಬಾಂಬ್ ಹಾಕ್ಬಿಟ್ಟು ಬರೋದಲ್ಲ. ಅರ್ಥ ಆಯ್ತಾ? ಯಾಕೆ ಹೆಲ್ತಿ ಕಾಂಪಿಟೇಷನ್ ಮಾಡ್ತಾ ಅಂದ್ರೆ ಈಗ ಐ ಟಿ ಕಂಪ್ನೀಸ್ ಎಲ್ಲ ಬರ್ತಾ ಇದೆ ಅಲ್ವಾ? ಸೊ ನಮ್ ಸ್ಟೇಟ್ ಕೊಡ್ಲಿ. ನಮ್ ಕರ್ನಾಟಕದಲ್ಲೆಲ್ಲ ನೋಡಿದ್ರೆ ಅನ್ಸುತ್ತೆ ಜಾಸ್ತಿ ಡೆವಲಪ್ ಆಗ್ತಿದೆ. ಇದು ವೆಯ್ಟ್ ಒಂದು 4-5 ಲಿಸ್ಟ್ ಐತೆ ಹೇಳ್ತೀನಿ. ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ. ಸೊ ತುಂಬಾ ಅಟ್ರಾಕ್ಟ್ ಮಾಡ್ತಿದೆ ಕಂಪ್ನಿ, ಐ ಟಿ ಕಂಪ್ನೀಸ್ ಎಲ್ಲ. ಸೊ ಈ ಪ್ಲೇಸಸ್ಗೆ ಜಾಸ್ತಿ ಕಂಪ್ನೀಸ್ ಹೋಗ್ತಿರೋದು. ಸೊ ಅದಕ್ಕೆ ಏನ್ ಮಾಡುತ್ತೆ, ಬೇರೆ ಸ್ಟೇಟ್ ಕೂಡ ಏನ್ ಮಾಡುತ್ತೆ, ಜಾಸ್ತಿ ಇನ್ನ ನಾವು ಬೆಟರ್ ಆಗಿ ಮಾಡುತ್ತೆ, ನಮ್ ಸ್ಟೇಟ್ ಅಲ್ಲೂ ಯಾವ್ದಾದ್ರು ಐ ಟಿ ಕಂಪ್ನಿ ಬರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಚಾಲೆಂಜಸ್ ಎಲ್ಲ ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಡೆಮೋಕ್ರಸಿ, ಡಿಸೆಂಟ್ರಲೈಸೇಷನ್, ಲೋಕಲ್ ಸೆಲ್ಫ್ ಗವರ್ಮೆಂಟ್, ಅದನ್ನ ಒಂದ್ಸತಿ ನೋಡೋಣ. ನೆಕ್ಸ್ಟ್ 73 ಅಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಏನು ಅಮೆಂಡ್ಮೆಂಟ್ ಆಯ್ತು 73, 74 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಚೇಂಜಸ್ ಆಯ್ತು, ಕಾಂಟೆಂಪರರಿ ಚಾಲೆಂಜಸ್ ಯಾವ ತರ ಇರುತ್ತೆ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಡೆಮೋಕ್ರಸಿ ಡಿಸೆಂಟ್ರಲೈಸೇಷನ್. ಏನ್ ಡೆಮೋಕ್ರಸಿ ಡಿಸೆಂಟ್ರಲೈಸೇಷನ್ ಅಂದ್ರೆ ಟ್ರಾನ್ಸ್ಫರಿಂಗ್ ಪವರ್ ಫ್ರಮ್ ಹೈಯರ್ ಲೆವೆಲ್ ಆಫ್ ಗವರ್ಮೆಂಟ್ ಟು ಲೋಕಲ್ ಪೀಪಲ್ ಅಂಡ್ ಲೋಕಲ್ ಬಾಡೀಸ್. ಅಂದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸಿಡೆಂಟ್ ಹತ್ರ ಒಂದು ಪವರ್ ಇರುತ್ತೆ. ಇವಾಗ ನಮ್ಮ ಬೀದಿಲಿ ನೀರ್ ಬರ್ತಾ ಇಲ್ಲ, ನಾವು ಪ್ರೆಸಿಡೆಂಟ್ ಕಾಲ್ ಮಾಡ್ಬಿಟ್ಟು ಹೇಳಕ್ಕಾಗತ್ತಾ, ಸರ್ ನೀರ್ ಬರ್ತಾ ಇಲ್ಲ, ನಮ್ ಬಾತ್ರೂಮ್ ಕಟ್ಕೊಬಿಟ್ಟಿದೆ, ಇದನ್ನೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಹೇಳೋದಕ್ಕಾಗತ್ತಾ? ಸೊ ಅಂದ್ರೆ ನಾವು ಹೇಳಕ್ಕೂ ಆಗಲ್ಲ, ಅವ್ರು ಸಿಗೋದು ಇಲ್ಲ. ಸೊ ಅದೇ ನಮಗೂ ಸೊಲ್ಯೂಷನ್ ಬೇಕಲ್ವಾ? ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಿದೆ ಹೈಯರ್ ಲೆವೆಲ್ ಇಂದ. ಓಕೆನಾ? ಅವ್ರ ಲೆವೆಲ್ ಇಂದ ಲೋಕಲ್ ಲೆವೆಲ್ಗೆ, ಪೀಪಲ್ಸ್ಗೆ, ಲೋಕಲ್ ಬಾಡೀಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅಂದ್ರೆ ಮಾಮೂಲಿ ಜನಗಳು ಪಾರ್ಟಿಸಿಪೇಟ್ ಮಾಡಿ ಡಿಸಿಷನ್ ನ ತಗೋಬಹುದು ಲೋಕಲ್ ಲೆವೆಲ್ ನಲ್ಲಿ ಅಂತ ಹೇಳಿ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ಪ್ರತಿ ಒಂದಕ್ಕೂ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ವಿಲೇಜ್ ಪಂಚಾಯತ್ ಅವರು ಡಿಸಿಷನ್ ತಗೋಬಹುದಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಈಗ ಒಂದು ಹಳ್ಳಿಲಿ ನೀರ್ ಬರ್ತಾ ಇಲ್ಲ, ರೋಡ್ ಕರೆಕ್ಟ್ ಆಗಿಲ್ಲ, ನಾವು ಮೋದಿಗೆ ಫೋನ್ ಮಾಡ್ಬಿಟ್ಟು ಸರ್ ನೀರ್ ಬರ್ತಾ ಇಲ್ಲ, ರೋಡ್ ಕರೆಕ್ಟ್ ಆಗಿಲ್ಲ, ನೀರು ಏನು 1 ವಾರ ಆಯ್ತು ಉಪ್ಪು ನೀರು ಬರ್ತಾ ಇದೆ ಅಂತ ಹೇಳೋದಕ್ಕಾಗತ್ತಾ? ಸೊ ಅದಕ್ಕಂತಾನೆ ವಿಲೇಜ್ ಪಂಚಾಯತ್ ಅಂತ ಮಾಡಿ ಎಲೆಕ್ಷನ್ ಮಾಡಿ, ಸೊ ಅವ್ರಿಗೆ ಏನೇನ್ ಡಿಸೈಡ್ ಮಾಡ್ಬೋದು, ಒಂದು ರೋಡ್ ಹಾಕಿಸ್ಬೋದಾ, ವಾಟರ್ ಸಪ್ಲೈ ಯಾಕೆ ಕರೆಕ್ಟ್ ಆಗಿಲ್ಲ, ಸ್ಯಾನಿಟೇಷನ್ ಹೆಂಗಿದೆ ಅನ್ನೋದನ್ನೆಲ್ಲಾನು ಸಾಲ್ವ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಗವರ್ಮೆಂಟೇ ನಮ್ಮ ಹತ್ರ ಬಂದು ಕೆಲಸ ಮಾಡ್ದಂಗೆ ಇರುತ್ತೆ. ಬಟ್ ಇದೆಲ್ಲ ಫೀಲ್ ಮಾಡ್ಕೊಬಿಡಿ, ನಮ್ಗೆ ಯಾರು ಹಿಂಗೆಲ್ಲ ಕೆಲಸ ಮಾಡ್ಕೊಡಲ್ಲ. ಸೊ ಲೋಕಲ್ ಪ್ರಾಬ್ಲಮ್ಸ್ಗೆಲ್ಲಾನು ಬೇಗ ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೀವಿ, ಡೆಮೋಕ್ರಸಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಏನು, ಟ್ರಾನ್ಸ್ಫರಿಂಗ್ ಪವರ್ ಫ್ರಮ್ ಹೈಯರ್ ಲೆವೆಲ್ ಆಫ್ ಗವರ್ಮೆಂಟ್ ಟು ಲೋಕಲ್ ಪೀಪಲ್ ಅಂಡ್ ಲೋಕಲ್ ಬಾಡೀಸ್. ನೋಡಿರ್ತೀರ ಅನ್ಸುತ್ತೆ ಊರ್ ಸೈಡ್ ಎಲ್ಲಾನು, ಈಗ ವಿಲೇಜ್ ಪಂಚಾಯತ್ ಅದೆಲ್ಲ ಇರುತ್ತಲ್ವಾ,
ಅದನ್ನೇನು ಇವ್ನು MBA ಮಾಡ್ದವ್ನು ಮಾಡ್ಬೇಕು ಅದು ಇದು ಅಂತಿದ್ಯಾ? ಇಲ್ಲ. ಯಾರಾದ್ರೂ ಒಬ್ರು ಕ್ಲೀನಾಗಿ ಮೇಂಟೈನ್ ಮಾಡೋರಿದ್ರೆ ಸಾಕು. ಇವಾಗ ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್ ಅಂತ ಏನು ಅಂತ ನೋಡೋಣ. ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್ ಅಂದ್ರೆ ಆರ್ ಇನ್ಸ್ಟಿಟ್ಯೂಷನ್ ದಟ್ ಮ್ಯಾನೇಜ್ ಲೋಕಲ್ ಅಫೇರ್ಸ್ ಇನ್ ವಿಲೇಜ್, ಟೌನ್, ಸಿಟೀಸ್. ಸೊ ಇವ್ರು ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ವಿಲೇಜ್ ಅಲ್ಲಿ, ಟೌನ್ಸ್ ಅಲ್ಲಿ, ಸಿಟೀಸ್ ಅಲ್ಲಿ ಏನೇನು ಕರೆಂಟ್ ಆಗಿ ಲೈಕ್ ಈಗ ವಾಟರ್ ಸಪ್ಲೈ ಕರೆಕ್ಟ್ ಆಗಿದೆಯಾ, ರೋಡ್ ಕರೆಕ್ಟ್ ಆಗಿದೆಯಾ, ಸ್ಟ್ರೀಟ್ ಲೈಟ್ ಕರೆಕ್ಟ್ ಆಗಿದೆಯಾ, ಸ್ಯಾನಿಟೈಸೇಷನ್ ಚೆನ್ನಾಗಿದೆಯಾ, ಪಬ್ಲಿಕ್ ಹೆಲ್ತ್ ಹೇಗಿದೆ, ಗವರ್ಮೆಂಟ್ ಹಾಸ್ಪಿಟಲ್ ಹೇಗಿದೆ ಅನ್ನೋದನ್ನ ನೋಡ್ಕೋತಾರೆ. ಅರ್ಥ ಆಗ್ತಿದೆ ಅಲ್ವಾ? ಲೋಕಲ್ ಸೆಲ್ಫ್ ಗವರ್ಮೆಂಟ್. ಓಕೆನಾ? ಇಲ್ಲಿ ಒಬ್ಬನ ಅಪಾಯಿಂಟ್ ಮಾಡ್ಕೋತಾನೆ. ಸೊ ಅವ್ನ್ ಏನ್ ಮ್ಯಾನೇಜ್ ಮಾಡ್ತಾನೆ? ವಿಲೇಜು, ಟೌನು, ಸಿಟಿ ಏನ್ ಮ್ಯಾನೇಜ್ ಮಾಡ್ತಾನೆ? ವಾಟರ್ ಸಪ್ಲೈ ಕರೆಕ್ಟ್ ಆಗಿದೆಯಾ, ರೋಡ್ ಕರೆಕ್ಟ್ ಆಗಿದೆಯಾ, ಸ್ಟ್ರೀಟ್ ಲೈಟ್ ಬರ್ತಾ ಇದೆಯಾ, ಸ್ಯಾನಿಟೈಸೇಷನ್ ಹೆಂಗಿದೆ, ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಹಿಂಗ್ ಪ್ರೊವೈಡ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಂತ ನೋಡ್ತಾರೆ. ಈಗ ಟೈಪ್ಸ್ ನೋಡ್ಬೋದು. ಒಂದು ಗ್ರಾಮೀಣ ಮತ್ತೆ ಅರ್ಬನ್, ಇಲ್ಲಿ ಎರಡು ಕಡೆ. ಈಗ ಗ್ರಾಮೀಣ ಲೊಕೇಶನ್ ಅಲ್ಲೆಲ್ಲಾನು ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಇರುತ್ತೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಓಕೆನಾ? ವಿಲೇಜ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವ್ರು ಮೇಂಟೈನ್ ಮಾಡ್ಕೋತಾರೆ. ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಇರುತ್ತೆ. ಅದೇ ನಮ್ಮ ಸಿಟಿನಲ್ಲಿ ಏನು ಮುನ್ಸಿಪಲ್ ಬಾಡೀಸ್ ಇರುತ್ತೆ. ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಲ್ ಕೌನ್ಸಿಲ್, ನಗರ ಪಂಚಾಯತ್ ಅಂತ ಇರುತ್ತೆ. ಓಕೆನಾ? ನಮ್ಮ ಅರ್ಬನ್ ಅಲ್ಲಿ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಬೇಸಿಕ್ ಫೆಸಿಲಿಟೀಸ್ಗೆ ಯಾವುದೇ ತರ ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೋತಾರೆ. ಬಟ್ ಎಲ್ಲಾ ಕಡೆ ಸೀರಿಯಸ್ ಆಗಿ ಹೇಳ್ತೀನಿ ಅಂದ್ರೆ ಕೆಲವೊಂದ್ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವೊಂದ್ ಕಡೆ ಏನು ದಬಾಕಲ್ಲ. ಆಯ್ತಾ? ಇವಾಗ ಇದರ್ಥ ಆಯ್ತು. ಇವಾಗ 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992 ನಲ್ಲಿ ಚೇಂಜ್ ಆಯ್ತು. ಏನ್ 73 ಕಾನ್ಸ್ಟಿಟ್ಯೂಷನ್ ಆಕ್ಟ್ ಏನ್ ಚೇಂಜಸ್ ಆಯ್ತು ಅಂದ್ರೆ ಇದು ಯಾಕೆ ಫಾರ್ಮ್ ಆಯ್ತು? ಮೇನ್ ಪರ್ಪಸ್ ಏನು ಅಂದ್ರೆ ಟು ಸ್ಟ್ರೆಂತ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಏರಿಯಾ ಅಂದ್ರೆ ಹಳ್ಳಿಗಳಲ್ಲಿ. ಓಕೆನಾ? ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪಂಚಾಯತ್ ರಾಜು ಚೆನ್ನಾಗಿ ವರ್ಕ್ ಮಾಡಬೇಕು ಅನ್ನೋದ ಅಮೆಂಡ್ಮೆಂಟ್ ತಗೊಬಂತು. ಸೊ ಆ ಇಲ್ಲೇನ್ ಮಾಡ್ತಾರೆ ಅಂದ್ರೆ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ರಿಸರ್ವೇಶನ್ ಕೊಡೋದು, ವುಮೆನ್ಸ್ಗೆ, SC ST ಅವ್ರಿಗೆ ರಿಸರ್ವೇಶನ್ ಕೊಡೋದು. ಮತ್ತೆ ಏನ್ ಎಸ್ಟಾಬ್ಲಿಷ್ ಮಾಡೋದು ಅಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರ್ಬೋದು, ಸ್ಟೇಟ್ ಫಿನಾನ್ಸ್ ಕಮಿಷನ್ ಇರ್ಬೋದು. ಸೊ ಇದನ್ನ ಯಾಕೆ ಮಾಡುತ್ತೆ ಅಂದ್ರೆ ಈ ಗ್ರಾಮೀಣ ಪಂಚಾಯತ್ ಕ್ಯಾನ್ ಪ್ಲಾನ್ ವಿಲೇಜ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ಒಬ್ಬ ಗ್ರಾಮೀಣ ಪಂಚಾಯತ್ ಅವನು ಏನ್ ಮಾಡ್ಬೋದು? ವಿಲೇಜಿನ ಅಂತ ಬೇಸಿಕ್ ಇರ್ಬೇಕಲ್ಲ, ಒಂದ್ ರೋಡ್ ಇರ್ಬೇಕು ಹೋಗೋದಕ್ಕೆ. ಈಗ ಹಳ್ಳಿಗಳಲ್ಲಿ ನೀವು ನೋಡಿರ್ತೀರ ಅನ್ಸುತ್ತೆ, ಮುಂಚೆ ಎಲ್ಲ ಲೈಟ್ ಇರ್ತಾ ಇರ್ಲಿಲ್ಲ. ಇವಾಗೆಲ್ಲ ಹಂಗ್ ಪ್ರಾಬ್ಲಮ್ ಆಗ್ತಿದ್ಯಾ? ನೈಟ್ ಆದ ಕರೆಂಟ್ ತೆಗೆದ್ ಬಿಡ್ತಾ ಇದ್ಯೋ, ಎಲ್ಲ ಒಳ್ಕಲ್ಲಲ್ಲಿ ದುಬ್ತಾ ಇದೆ. ಸೊ ಇವಾಗ ಆ ತರಾನೇ ಇದೆಯಾ? ಇಲ್ಲ ತಾನೇ. ಇವಾಗ ನೀವು ನೋಡ್ಬೇಕಂದ್ರೆ ನಮ್ಮ ಊರಲ್ಲೆಲ್ಲ ಇಂಟರ್ನೆಟ್ಟೇ ಸಿಗಲ್ಲ. ನಾವು ನಮ್ಮೂರ್ಗೆ ಹೋದ್ರೆ ಫೋನ್ ಮರ್ತು ಬಿಡತ್ತ. ಸೊ ಏನ್ ಇಶ್ಯೂ ಆಗ್ತಿದೆ? ಈಗ ನೋಡಿ ಕೆಲವೊಂದ್ ಕಡೆ ಮಾಡ್ತಿದ್ದಾರೆ, ಕೆಲವೊಂದ್ ಕಡೆ ಏನು ಮಾಡ್ತಾನೆ ಇಲ್ವಲ್ಲ, ಏನು ಡೆವಲಪೇ ಮಾಡ್ತಾ ಇಲ್ಲ. ಓಕೆನಾ? 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂತ ಲೈಕ್ ವಿಲೇಜ್ ನ ಡೆವಲಪ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಓಕೆನಾ? ಇವಾಗ 74 ಕ್ಲೀನ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ. 73 ಬಂದ್ಬಿಟ್ಟು ಪಂಚಾಯತ್, 74 ಬಂದ್ಬಿಟ್ಟು ಮುನ್ಸಿಪಲ್ ಲೋಕಲ್ ಬಾಡೀಸ್ ನಮ್ದು ಪ್ರೆಸೆಂಟ್ ಇದೀವಲ್ಲ ಅಲ್ಲಿ. ಸೊ ಇದು ಮೇನ್ ಪರ್ಪಸ್ ಏನಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ನ ಡೆವಲಪ್ ಮಾಡೋದು. ಏನೂ ಡೆವಲಪ್ ಮಾಡಲ್ಲ. ಇದು ಚಾಪ್ಟರ್ ಮಾಡುವಾಗಂತೂ ಈ ನನ್ ಮಕ್ಳು ಮಾಡೋ ಕೆಲಸ ಒಂದು ಮಾಡಲ್ಲ. ಸುಮ್ನೆ ನಾವು ಹೇಳ್ಬೇಕಷ್ಟೇನೆ ಮಾಡ್ತಾರೆ ಅಂತ ಹೇಳ್ಬೇಕು. ಬಟ್ 100% ಅಲ್ಲಿ 20% ಅಷ್ಟೇ ಮಾಡೋದು. ಹೇಳಕ್ಕೆ ಬೇಜಾರಾಗ್ತಿದೆ ಇದು ಮಾಡಕ್ಕೇನೆ. ಓಕೆನಾ? ಇದು ಫೀಚರ್ಸ್ ಏನು ಅಂತ ಮುನ್ಸಿಪಾಲಿಟೀಸ್ ಅವರು ಚೆಕ್ ಮಾಡ್ಕೋತಾರೆ. 5 ಇಯರ್ಸ್ ಒಂದ್ಸತಿ ಅವ್ರಿಗೆ ಎಲೆಕ್ಷನ್ ನಡೆಯುತ್ತೆ. ಇಲ್ಲೂ ಸೇಮ್ ರಿಸರ್ವೇಶನ್ ವುಮೆನು, SC ST ಅವ್ರಿಗೆ ರಿಸರ್ವೇಶನ್ ಸಿಗುತ್ತೆ. ಏನ್ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಸೊ ಈ ಮುನ್ಸಿಪಲ್ ಕಾರ್ಪೊರೇಷನ್ ಮ್ಯಾನೇಜ್ ಏನ್ ದಬಾಕ್ತಾರೆ ಅಂದ್ರೆ ರೋಡ್ಗಳು, ಡ್ರೈನೇಜ್ಗಳು ಮತ್ತೆ ವೇಸ್ಟ್ ಕಲೆಕ್ಷನ್. ನೀವು ಸುಂಕದ ಕಟ್ಟೆಯಿಂದ ಈ ಜನಪ್ರಿಯ ಈ ಸೈಡ್ ಓಡಾಡೋರು ನೋಡ್ಬೇಕು ನೀವು. ಈ ಡಿಮಾರ್ಟ್ ಬರುತ್ತೆ, ಈ ಸುಂಕದ ಕಟ್ಟೆ ಡಿಮಾರ್ಟ್ ಇಂದ ಒಂದ್ ಸ್ಟಾಪ್ ಇನ್ ಕೇಸ್ ಆ ರೋಡಲ್ಲಿ ಬಂದ್ಬಿಟ್ರೆ ಅಂತೂ ಯಾರಾದ್ರು ಪ್ರೆಗ್ನೆಂಟ್ ಅವ್ರು ಬಂದ್ರೆ ಮಕ್ಕಳೇ ಆಗ್ಬಿಡುತ್ತೆ ಹಂಗನೆ. ಅಂದ್ರೆ ಅಷ್ಟು ಸಖತ್ತಾಗಿದೆ ರೋಡಲ್ಲಿ ಎಲ್ಲಾನು. ಓಕೆನಾ? ಅಂದ್ರೆ ಹೇಳ್ತಿರೋದು ಈ ಕೆಲಸ ಎಲ್ಲ ಮಾಡ್ಬೇಕು. ಬೇಸಿಕ್ ಸುಂಕದ ಕಟ್ಟೆ ಎಲ್ಲ ಮೇನ್ ರೋಡು. ಅಲ್ಲಿಂದ ಅಲ್ಲಿ ಜನಪ್ರಿಯ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲೆಲ್ಲ ರೋಡ್ ನೋಡ್ಬೇಕು. ಆಯ್ತಾ? ಅಷ್ಟು ಚೆನ್ನಾಗಿದೆ ನಮ್ ರೋಡು. ಓಕೆನಾ? ಈ 74 ಅಮೆಂಡ್ಮೆಂಟ್ ಪ್ರಕಾರ ಏನು ಅಂದ್ರೆ ಈ ಮುನ್ಸಿಪಲ್ ಕಾರ್ಪೊರೇಷನ್ ಮ್ಯಾನೇಜರ್ಸ್ ಇರ್ತಾರಲ್ಲ, ಇವ್ರು ಏನ್ ಮಾಡ್ಬೇಕಂದ್ರೆ ರೋಡ್ಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಡ್ರೈನೇಜ್ ಎಲ್ಲಾದ್ರೂ ತುಂಬಿಟ್ಟಿರುತ್ತೆ. ಕೆಲವೊಂದ್ ಕಡೆ ನೀವು ನೋಡ್ತಿರ್ಬೋದು ಮೇನ್ ರೋಡಲ್ಲೇನೆ ಫುಲ್ಲು ಅದು ಹರ್ಕೊಂಡು ಹೋಗ್ತಿರುತ್ತೆ ಫುಲ್ಲು. ಓಕೆನಾ? ಆಮೇಲೆ ಪ್ರಾಪರ್ ಆಗಿ ವೇಸ್ಟ್ ಕಲೆಕ್ಷನ್ ಇದನ್ನ ಕ್ಲೀನ್ ಆಗಿ ಮಾಡ್ತಾರೆ, ನಾನು ಒಪ್ಕೋತೀನಿ. ಯಾಕಂದ್ರೆ BBMP ಅವ್ರು ಬಂದ್ರೆ ಅಂತೂ ಮನೆ ಹತ್ರ ಹಸಿ ಕಸ ಒಣ ಕಸ ಡಿವೈಡ್ ಮಾಡ್ದೆ ಅಂತೂ ಹಾಕೊಳ್ಳಲ್ಲ ಸಪ್ರೇಟ್ ಆಗಿ. ಓಕೆನಾ?
ಸೊ ಇದಿಷ್ಟು 74 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಲೈಕ್ ಯಾವ್ದು ಬೈಕೊಂಡು ಪರವಾಗಿಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಉಪಯೋಗ ಆಗ್ತಾಯಿಲ್ಲ. ನೆಕ್ಸ್ಟ್ ಕಾಂಟೆಂಪರರಿ ಚಾಲೆಂಜಸ್. ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡ್ತಿರುತ್ತೆ? ಇವಾಗ ಲ್ಯಾಕ್ ಆಫ್ ಫಂಡು. ಇವಾಗ ಏನೋ ಒಂದು ರೋಡ್ ಮಾಡಿಸ್ಬೇಕು ಅಂದರೆ ದುಡ್ಡೇ ಕೊಟ್ಟಿರಲ್ಲ ಸೆಂಟ್ರಲ್ ಗೌರ್ಮೆಂಟು. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುತ್ತೆ, ಏನೇನು ಮಕ್ಕಳೇ ಅರ್ಧ ನೀರು ಕುಡ್ದಿರ್ತಾರೆ. ಓಕೆನಾ? ಮೆನಿ ಲೋಕಲ್ ಬಾಡೀಸ್ ಡು ನಾಟ್ ಹ್ಯಾವ್ ಎನಫ್ ಮನಿ ಫಾರ್ ಡೆವಲಪ್ಮೆಂಟ್ ವರ್ಕ್. ಕೆಲವೊಂದು ಕಡೆ ಅವ್ರಿಗೆ ಜಾಸ್ತಿ ದುಡ್ಡು ಸಾಲ್ತಿರಲ್ಲ ಒಂದು ವರ್ಕ್ನ, ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಏನೋ ಒಂದು ಡೆವಲಪ್ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್ ಲಿಮಿಟೆಡ್ ಪವರ್ಸು. ಇವಾಗ ಇವ್ನಿಗೆ ಏನಂದ್ರೆ ಕಂಪ್ಲೀಟ್ ಆಗಿ ಸುಮ್ಮನೆ ಒಂದು ರೋಡನ್ನ ರೆಡಿ ಮಾಡಿಸೋ ಅಂತ ಪವರ್ ಕೊಟ್ಟಿರ್ತಾರೆ ಅಷ್ಟೇ. ಇನ್ನು ಅಲ್ಲೇನಾದರೂ ಇಶ್ಯೂಸ್ ಆದರೆ ಅವನಿಗೆ ಅವನ ಹತ್ರ ಪವರೇ ಇರಲ್ಲ. ಅದನ್ನೇನಾದ್ರು ಈಗ ಲೈಟ್ ಕಂಬ ಕೆಟ್ಟೋಯ್ತು ಅಂದರೆ ಇವ್ನು ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಹೇಳಬೇಕು. ಅಷ್ಟೊಂದು ಕಂಪ್ಲೀಟ್ ಪವರು ಒಬ್ಬನಿಗೇನೆ ಕೊಟ್ಟಿರಲ್ಲ. ಆಮೇಲೆ ಲ್ಯಾಕ್ ಆಫ್ ಸ್ಕಿಲ್ಡ್ ಸ್ಟಾಫು. ನನ್ನ ಮಕ್ಕಳು ಓದ್ಲಾ, ನನ್ನ ಮಕ್ಕಳು ನೀವೆಲ್ಲಾದರೂ ಬೆಂಗಳೂರು ಓಕೆ, BBMP ಆಫೀಸಿಗೆ ಹೋಗಿ, ಏನೂ ಗೊತ್ತಿರಲ್ಲ ಅವ್ರಿಗೆಲ್ಲ. ಬೆಂಗಳೂರು ಈ ನಾಗರಬಾವಿ ಸೈಡು, ಅಲ್ಲಿ ಬೆಂಗಳೂರು ಹೋಗಿ ಮತ್ತೆ ವಾಪಸ್ ಕಳಿಸ್ತಾರೆ ನಿಮಗೆ. ಓಕೆನಾ? ಏನು ಬೇಕು ಅಂದರೆ ಸ್ಕಿಲ್ಡ್ ಸ್ಟಾಫ್ಸ್ ಬೇಕು ನಮ್ಮ ಹತ್ರ. ಓಕೆನಾ? ನೆಕ್ಸ್ಟು ಹೈಯರ್ ಲೆವೆಲ್ ಪೊಲಿಟಿಷಿಯನ್ ಮೇ ಇನ್ಫ್ಲೂಯೆನ್ಸ್ ಲೋಕಲ್ ಡಿಸಿಷನ್. ಕೆಲವೊಂದು ಸತಿ ಏನು ಮಾಡ್ತಾರೆ, ಇವರೇ ಕರೆಕ್ಟಾಗಿದ್ದೂ ಹೈಯರ್ ಲೆವೆಲಲ್ಲಿ ಇದ್ದವೆಲ್ಲ ಬಂದ್ಬಿಟ್ಟು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ಮನಸ್ಸನ್ನ ಕೆಡಿಸ್ಬಿಡ್ತಾರೆ. ಓಕೆನಾ? ನೆಕ್ಸ್ಟು ಕರಪ್ಷನ್ ಅಂತೂ ನಮ್ಮ ಸ್ಟೇಟಲ್ಲೆಲ್ಲ ಇಲ್ಲವೇ ಇಲ್ಲ. ಒರೆಸ್ಬಿಡಿ, ಸ್ಪೆಲ್ಲಿಂಗೇ ತಪ್ಪದೆಲ್ಲನೂ. ಕರಪ್ಷನ್ ಅಂದರೆ ಮಿಸ್ಯೂಸ್ ಆಫ್ ಫಂಡ್ಸ್ ಕ್ಯಾನ್ ಅಫೆಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇವಾಗ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಇಷ್ಟು ಫಂಡ್ ಅಂತ ರಿಲೀಸ್ ಮಾಡಿರ್ತಾರೆ, ಅರ್ಧ ಈ ನನ್ನ ಮಕ್ಕಳೇ ನೀರು ಕೊಡ್ತಿರ್ತಾರೆ ಅಷ್ಟೇ. ನೆಕ್ಸ್ಟು ರ್ಯಾಪಿಡ್ ಅರ್ಬಲೈಸೇಷನ್. ಏನಂದರೆ ಗ್ರೋಯಿಂಗ್ ಪಾಪ್ಯುಲೇಷನ್ ಇನ್ ಸಿಟೀಸ್ ಕ್ರಿಯೇಟ್ ಪ್ರೆಷರ್ ಆನ್. ಸೊ ಏನಾಗ್ತಿದೆ ಅಂದರೆ ಜಾಸ್ತಿ ಜನ ಪಾಪ್ಯುಲೇಷನ್ ಆಗ್ತಿರೋದ್ರಿಂದ ಸಿಟೀಸ್ಗೆ ಏನಾಗ್ತಿದೆ, ಪ್ರೆಷರ್ ಜಾಸ್ತಿ ಆಗ್ತಿದೆ. ರೋಡಲ್ಲಿ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟು. ಇವಾಗ ಇಬ್ಬರು ಇದ್ದರೆ ಕಸ ಕಮ್ಮಿ ಇರುತ್ತೆ, 10 ಜನ ಇದ್ದರೆ ಕಸ ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಮನೆಗೆ ಒಂದು ಗಾಡಿ ಇದ್ದರೆ ಪರವಾಗಿಲ್ಲ, ಒಂದು ಮನೆಗೆ 4 ಗಾಡಿ ಇಟ್ಕೊಂಡಿರ್ತಾರೆ, ಮತ್ತು ವಾಟರ್ ಸಪ್ಲೈ ಪ್ರಾಪರಾಗಿ ಆಗ್ತಿರಲ್ಲ. ಸೊ ಇದಿಷ್ಟೂ ಏನಾಗುತ್ತೆ ಅಂದರೆ ಚಾಲೆಂಜಸ್ನ ಫೇಸ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? 73 ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂದರೆ ಪಂಚಾಯತ್ನ ಸ್ಟ್ರಾಂಗ್ ಮಾಡಬೇಕು. 74 ಏನು ಮಾಡುತ್ತೆ, ಮುನ್ಸಿಪಾಲಿಟಿ, ಟೌನ್ಸ್ ಮತ್ತು ಸಿಟೀಸ್ನ ಸ್ಟ್ರಾಂಗ್ ಮಾಡಬೇಕಂತ ಹೇಳುತ್ತೆ. ಆಮೇಲೆ ಏನೇನು ಚಾಲೆಂಜಸ್ ಫೇಸ್ ಮಾಡುತ್ತೆ ಅಂದರೆ ಲ್ಯಾಕ್ ಆಫ್ ಫಂಡ್ಸ್ ಇರ್ಬೋದು, ಲಿಮಿಟೆಡ್ ಪವರು, ಕರಪ್ಷನು, ಅರ್ಬಲೈಸೇಷನು, ಸ್ಕಿಲ್ಸು. ಸೊ ಇದೆಲ್ಲ ಏನಾಗುತ್ತೆ, ಇಶ್ಯೂಸ್ ಆಗುತ್ತೆ. ಇವಾಗ ಇದಿಷ್ಟೇ ನಿಮ್ಮ ಚಾಪ್ಟರು. ಈ ಚಾಪ್ಟರ್ ಮಾಡುವಾಗ ನನಗೆ ತುಂಬ ಬೇಜಾರಾಗಿ ಚಾಪ್ಟರ್ ಮಾಡಿದ್ದೀನಿ. ಯಾಕಂದರೆ ಇವ್ರು ಬೇಸಿಕ್ ಫೆಸಿಲಿಟೀಸು ಕೊಡ್ತಾ ಇಲ್ಲ ತುಂಬ ಜನಕ್ಕೆ. ಅದಕ್ಕೇ ನೆಕ್ಸ್ಟ್ ಚಾಪ್ಟರಲ್ಲಿ ಸಿಗೋಣ. ಇಂಪಾರ್ಟೆಂಟ್ ಕ್ವಶನ್ಸು ಅಪ್ಲೋಡ್ ಮಾಡ್ತೀನಿ. ನೋಟ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, DM ಮಾಡಿ. ಅರ್ಥ ಆಗಿದೆ ಅನ್ನಿ. ಯಾರಿಗಾದ್ರೂ ನಾನು ಇದೆಲ್ಲ ಹೇಳಿದ್ದೀನಿ ಅಂತ ಬೇಜಾರಾಗ್ಬಿಟ್ಟೆ ದಯವಿಟ್ಟು ಕಮೆಂಟಲ್ಲಿ ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಕಮೆಂಟಲ್ಲಿ ಏನು ಬಂದ್ಬಿಟ್ಟು ಬೈಯೋದಕ್ಕೆ ಹೋಗಬೇಡಿ. ಯಾಕಂದರೆ ಏನು ವರ್ಕ್ ಪ್ರಾಪರಾಗಿ ಮಾಡ್ತಿಲ್ಲ ನಮ್ಮ ಗವರ್ಮೆಂಟ್ ಅವರು. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಗೈಸ್.